ಬಿಜೆಪಿಯೊಳಗಿನ ಭಿನ್ನಮತದ ಬಗ್ಗೆ ಡಿವಿಎಸ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಬಣಗಳನ್ನ ಎರೆಹುಳು ನಾಗರಹಾವಿಗೆ ಹೋಲಿಸಿದ್ದಾರೆ ಡಿವಿಎಸ್. ಪಕ್ಷದ ಈಗಿನ ಸನ್ನಿವೇಶ ಇದು ದೊಡ್ಡ ದುರಂತ. ಪಕ್ಷದಲ್ಲಾಗ್ತಾ ಇರುವ ರಾದ್ಧಾಂತವನ್ನ ಸಹಿಸಿಕೊಳ್ಳುವುದಕ್ಕಾಗಲ್ಲ. ಹೈಕಮಾಂಡ್ ಕರ್ನಾಟಕದತ್ತ ಗಮನ ಕೊಡಬೇಕು. ಯಾರೇ ತಪ್ಪು ಮಾಡಿದ್ರೂ ಹೈಕಮಾಂಡ್ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳಿ. ಭಿನ್ನಮತವನ್ನ ಕೊನೆಗಾಣಿಸಲಿಕ್ಕೆ ಹೈಕಮಾಂಡ್ಗೆ ಡಿವಿಎಸ್ ಒತ್ತಾಯವನ್ನ ಮಾಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ನ ಆಡಳಿತ ಕಳೆದ 1.5 ವರ್ಷದಲ್ಲಿ ಬಂಗಾರದ ಬಟ್ಟಲಲ್ಲಿ ಏನು ಇಶ್ಯೂಗಳು ಒಂದು ಪ್ರತಿಪಕ್ಷಕ್ಕೆ ಇಡೀ ದೇಶದಲ್ಲಿ ಸಿಕ್ಕದಂಥ ಇಶ್ಯೂಗಳನ್ನು ಕೊಡುವಂಥದ್ದನ್ನು ಕರ್ನಾಟಕದಲ್ಲಿ ಕೊಟ್ಟರೂ ಕೂಡ ನಮ್ಮೊಳಗಿನ ಈ ಆಂತರಿಕವಾದಂಥ ಭಿನ್ನಾಭಿಪ್ರಾಯ ಕಾರ್ಯಕರ್ತರಿಗೆ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿದರೆ, ನನಗೆ ಇವತ್ತು ನಾನು ಯಾವುದೇ ಜವಾಬ್ದಾರಿ ಕೋರ್ ಕಮಿಟಿ ಬಿಟ್ಟರೆ ಬೇರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ರಾಜ್ಯವನ್ನು ಆಡಳಿತ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡವನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಂಥ ಮಾನಸಿಕ ನೋವು ಇದನ್ನು ಯಾರಲ್ಲಿ ಹೇಳುವಂಗಿಲ್ಲ. ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಇವತ್ತು ಆಯಿತು, ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರೆ ಇನ್ನೊಂದು ಚುನಾವಣೆ ಬೇರೆ ರಾಜ್ಯದ್ದು ಡೆಲ್ಲಿದ್ದ ಮತ್ತೊಂದು ಬರಲಿಕ್ಕೆ ಮೊದಲು ಕರ್ನಾಟಕದ ಮೇಲೆ ಒಂದು ಗಂಭೀರವಾದಂಥ ದೃಷ್ಟಿಯನ್ನು ಕೇಂದ್ರದವರು ಬೀರಲೇಬೇಕು. ಮತ್ತು ನಾನು ಈಗ ಕೂಡ ವಿನಂತಿ ಮಾಡ್ತೇನೆ ಕೇಂದ್ರದವರಲ್ಲಿ, ದಯವಿಟ್ಟು ಶಿಸ್ತಿನಲ್ಲಿ ಯಾವುದೇ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ, ಈ ಬಣ ರಾಜಕಾರಣ ಹೊಸದಲ್ಲ. BS ಯಡಿಯೂರಪ್ಪ ಕಾಲದಲ್ಲಿತ್ತು, ಈಗ BY ವಿಜಯೇಂದ್ರ ಕಾಲದಲ್ಲೂ ಕೂಡ ಇದೆ. ಬಟ್ ಈಗ ವರಿಷ್ಠರು ಯಾವ ರೀತಿಯ ಮದ್ದನ್ನು ಅರಿತಾರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಶಿಸ್ತು ಕ್ರಮ ಏನಾದರೂ ಆಗುತ್ತಾ? ಕೇವಲ ವಾರ್ನಿಂಗ್ ಮಾಡೋದಕ್ಕಷ್ಟೇ ಅದು ಸೀಮಿತ ಆಗುತ್ತಾ, ಹೇಗೆ ಅಂಥೇಳಿ ಮಸೂದ್? ಪ್ರೇಮ್, ಈಗ ಬಿಜೆಪಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಹಿರಿಯ ಬಿಜೆಪಿ ನಾಯಕರು ಯಡಿಯೂರಪ್ಪ ಆದಿಯಾಗಿ DVS ಆದಿಯಾಗಿ ಯಾರೇ ಇರಲಿ, ಹಿರಿಯರು ತಾವು ಸರಿ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಅವರ ಕೈ ಮೀರಿ ಹೋಗಿರುವಂಥದ್ದು. ಯಾಕೆಂದರೆ ಎರಡೂ ಬಣಗಳು ಕೂಡ ದೊಡ್ಡ ಮಟ್ಟದಲ್ಲೇ ಕಚ್ಚಾಟ ಮಾಡ್ತಾ ಇದ್ದಾವೆ. ಎರಡೂ ಬಣಗಳ ಆಂತರಿಕ ಕಚ್ಚಾಟ ದೊಡ್ಡ ಮಟ್ಟದಲ್ಲೇ ಉಲ್ಬಣ ಆಗಿರುವಂಥದ್ದು. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರಿಂದ ಇದನ್ನು ಸರಿ ಮಾಡುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿರ್ಬೋದು. ಹಾಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು DVS ಆದಿಯಾಗಿ ಎಲ್ಲರೂ ಕೂಡ ಹಿರಿಯರು ಆಗ್ರಹ ಮಾಡ್ತಾ ಇದ್ದಾರೆ, ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮೊನ್ನೆಯಷ್ಟೇ ಯತ್ನಾಳ್ ಅವರ ತಂಡಕ್ಕೆ ಎಚ್ಚರಿಕೆ ಕೊಟ್ಟರು, ಮನವಿಯನ್ನು ಕೂಡ ಮಾಡಿಕೊಂಡ್ರು, ಈಗಲಾದರೂ ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ. ಆದರೂ ಕೂಡ ಯತ್ನಾಳ್ ತಂಡ ಒಂದು ಕಡೆಯಲ್ಲಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು, ಇನ್ನೊಂದು ಕಡೆ ವಿಜೇಂದ್ರ ತಂಡ ಪ್ರತ್ಯೇಕ ಹೋರಾಟ. ಎರಡೂ ಗುಂಪಿನ ನಾಯಕರು ಹೊರಗಡೆ ಬಂದು ಬಹಿರಂಗವಾಗಿ ಹೇಳಿಕೆ ಕೊಡುತ್ತಾ ಇರುವಂಥದ್ದು, ಆರೋಪ ಪ್ರತ್ಯಾರೋಪ. ಒಂದು ರೀತಿಯಲ್ಲಿ ರಾಜ್ಯ ಬಿಜೆಪಿ ಹೋರಾಟಕ್ಕೆ, ರಾಜ್ಯ ಬಿಜೆಪಿ ಸಂಘಟನೆಗೆ ಮುಜುಗರ ತಂದಿರುವಂಥದ್ದು. ಕಾರ್ಯಕರ್ತರು ಕೂಡ ರಾಜ್ಯ ಬಿಜೆಪಿಯ ಭಿನ್ನಮತದಿಂದ, ಆಂತರಿಕ ಕಚ್ಚಾಟದಿಂದ ಒಂದು ರೀತಿಯಲ್ಲಿ ಬೇಸತ್ತಿದ್ದಾರೆ. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ DVS ಅವರು ಕೂಡ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಹೈಕಮಾಂಡ್ ಈ ಬಾರಿ ಪರಿಣಾಮಕಾರಿಯಾಗಿ ಆಕ್ಷನ್ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಈಗ DVS ಅವರು ಹೇಳೋ ಪ್ರಕಾರ ಎರೆಹುಳುಗಳು ನಾಗರಹುಳುಗಳಾಗ್ತಾ ಇದ್ದಾರೆ ಅನ್ನುವಂಥದ್ದು. ಎರೆಹುಳು ಅಂದರೆ ಒಂದು ಗೊಬ್ಬರ ಆಗಬೇಕು, ಪಕ್ಷಕ್ಕೆ ಗೊಬ್ಬರ ಆಗಬೇಕು, ಪಕ್ಷದ ಕೆಲಸ ನೋಡಬೇಕು. ಆದರೆ ನಾಗರಹುಳುಗಳಾಗಿ ವಿಷವನ್ನು ಕಾರ್ತಾ ಇದ್ದಾರೆ, ಬೀದಿಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಲಿ ಬಂದು ಕಚ್ಚಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ನೋವು ತಂದಿದೆ ಅನ್ನುವಂತಹ ಅಸಹಾಯಕತೆಯನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಿರಿಯರಾಗಿ ಅವರು ಕೂಡ 2-3 ಪತ್ರ ಬರೆದಿದ್ದಾರೆ, ಹೈಕಮಾಂಡ್ ಗಮನ ಕೊಟ್ಟಿಲ್ಲ, ಈಗಲಾದರೂ ಗಮನ ಕೊಡ್ತಾ ಇದೆ ಅನ್ನುವಂಥ ಒಂದು ಸಮಾಧಾನ. ಜೊತೆಗೆ ಮುಂದಿನ ವಾರನೂ ಕೂಡ ಅವರು ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಗೆ ಮದ್ದರಿಯೋದಕ್ಕೆ, ರಾಜ್ಯ ಬಿಜೆಪಿ ರಿಪೇರಿ ಮಾಡೋದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.